ಹಲೋ ಗಾಯ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾವು ಹೊಂಟೀವಿ. ನಮ್ಮ ಮನೋಜ, ನಮ್ಮ ದೋಸ್ತನ ತಂಗಿದು ಏನೋ ಸ್ಮಾಲ್ ಆಕ್ಸಿಡೆಂಟ್ ಆಗಿದೆ ಅಂತ ಯಾವುದೋ ಒಂದು ಊರಾಗ. ಅಲ್ಲಿ ಹೊಂಟೇವಿ ಇವತ್ತು. ಅವ್ರ ಮನೆ ಕಡೆ ಹೊಂಟೇನಿ ನಾನೀಗ. ಅಲ್ಲಿ ಹೋಗಿ ನೋಡೋಂಬರ್ರಿ ಏನಾಗುತ್ತಂತಂದು. ಈಗ ನಾವು ಬಂದೆ ಮನೋಜ ಮನೆ ಕಡೆ. ನೋಡೋಂಬರ್ರಿ ಅವ್ನು ರೆಡಿ ಆಗ್ಯಾನು ಇಲ್ಲ ಅಂತ. ಮನೋಜ ಇನ್ನೂ ರೆಡಿ ಆಗಿಲ್ಲ ಅಲ್ಲೇನೆ? ಈ ಪೂಜೆ ಮಾಡಿ ಪೂಜೆ ಮಾಡಬೇಕು. ಇನ್ನೂ ಲೇಟಾ? ಶಿವೆ ಅಂತೂ ಇಂತೂ ಎಲ್ಲರೂ ರೆಡಿ ಆದ್ವಿ, ಹೊಂಟೇವಿ. ಈಗ ಮನ್ಯಾಗ ಗಾಡಿ ತೆಗ್ಯಾತಾನ. ಅವ್ರವ್ರ ಮನೆ ಕಡೆ ಹೋಗಿ ಅವ್ರೆಲ್ಲರಿಗೂ ಹಾಕೊಂಬರ್ಬೇಕು. ಹೋಗ್ಬರ್ತೀನಿ ಈಗ. ಎಲ್ಲರೂ ಅವ್ರವ್ರ ಮನೆ ಕಡೆ ಹೋಗಿ ಕರ್ಕೊಂಬರೋ. ನೀನೇನು ಮತ್ತೆ ಪೆಟ್ರೋಲ್ ಹಾಕೊಂಬರೋಣ ಅಪ್ಪ. ಅವು ಕರ್ಕೊಂಬರೋ. ಯಾರೋ ಬರ್ತಾರ ಬಿಡ. ಮತ್ತು ನೀವು ಬೂಟೆ ತೆಗಾಕೊಂಡತಿ ಗಾಡಿ ಒರ್ಸ್ಕೊಂಡು ಗಾಡಿ ತೆಗಿಯಕ್ಕೆ ಬಂದ ಬಿಟ್ರ ಅವ್ರು. ಹೌದಾ? ಇಲ್ಲೇ ಬರ್ತಾರಂತ ತೋಪ ಅವರು. ಮನೆ ಮಠ ಹೋಗೋದೆಲ್ಲ ತಪ್ಪ. ಇಲ್ಲೈತ್ ನೋಡಿ ನಮ್ದು ಗಾಡಿ. ಸೋಷಿಯಲ್ ಮೀಡಿಯಾ ಮುಂದೆಲ್ಲ ಜಗಳ ಆಡೋದಿಲ್ಲ. ಎಲ್ಲ ನಾವೀಗ ಒಂದು ಹೇಳ್ರಿ ಹೋಗೋಣ. ಪೆಟ್ರೋಲ್ ಹಾಕ್ಸಾಕ ಗಾಡಿನ ಅಂತೈತಿ. ನಂಗೆ ಎಣ್ಣೆ ಹೊಡ್ಸೋ ಮಟ ನಾನು ಅಳಿಯಾಡಂಗಿಲ್ಲ ಅಂತ. ಎಣ್ಣೆ ಹೊಡಿಸಿನ ಅಲ್ಲಿ ಕೊಟ್ರೆ ಹೋಗಿ ಮತ್ತೆ ಪೆಟ್ರೋಲ್ ಹಾಕ್ಸೋಣ. 2 ಕೌಟ್ರ್ ಹೊಡಿಸ್ತೀನಿ, ಇನ್ನೊಂದು ಕೌಟ್ರ್ ಹೊಡಿಸ್ತೀನಿ. ಹೋಗಿ ಇನ್ನೊಂದು ಕೌಟ್ರ್ ಹೊಡ್ತೀನಿ. ನಮ್ಮ ಗಾಡಿ ಸ್ಟಡಿ ಏನಿರ್ತೈತಿ. ಪೆಟ್ರೋಲ್ ಕೊಡು, ಫುಲ್ ಟ್ಯಾಂಕ್ ಮಾಡಿಸ್ತೀನಿ. ಅದು ಸ್ಟಡಿನ ನೋಡ್ರಿ. ನಮ್ಮ ಸಿದ್ಧಾರ್ಥ ಸ್ಕೂಲ್ ಮೊದಲು ಓದ್ತಿದ್ವಿ ಇಲ್ಲೇ. ಕರೆಕ್ಟ್ ಕಾಣತ್ತಿಲ್ಲ. ಒಮ್ಮೆ ಒಳಗೆ ಹೋಗಿ ತೋರಿಸ್ತೀನಿ. ಮೂರು ಮಂದಿನೂ ಅಲ್ಲೇ ಕಲ್ತವ್ರು. ನಮ್ಮ ಎಷ್ಟು ಫ್ರೆಂಡ್ಸ್ ಅದ ನೋಡಿ, ಎಲ್ಲರೂ ಇಲ್ಲೇ ಪರಿಚಯ ಆದ್ರೆ. ನಾವು ಸಿದ್ಧಾರ್ಥ ಸ್ಕೂಲ್ ಒಳಗೆ ಫೇಮಸ್ ಅದಾವ್ರೆ. ಇವ್ರಿಬ್ರು ನೋಡಿ ಹೆಂಗೆ ರೆಡಿ ಆಗ್ಯಾರ. ಚೊಕ್ಕ ನಮ್ಮ ಗಾಡಿಗೆ ಹಾಕ್ಸಾತೈತಿ ಈಗ. ಹವಾ ಹಾಕ್ಸಾರ್ತಾರ್ದ ಅಲ್ಲೇ ಎಲ್ಲದಾರೆಲ್ಲ ಹವಾ ಹಾಕ್ಸಾತ. ಇವರು ಬಂದ್ರೆ ನೋಡಿ ಇಲ್ಲಿ. ಇವರು ಹವಾ ಹಾಕ್ಸಾತಾರ. ಹವಾ ಹಾಕಿಸಿ ಹೋಗ್ತೀವಿ. ಈಗ 70-80 ಸ್ಪೀಡ್ರಾಗ ಬರ್ರಂತ ಹೋಗ್ಬಿಡೋದು. ಜಲ್ದಿ ಹೋಗಿ ಜಲ್ದಿ ಬರ್ಬೇಕಂತ ಐತಿ. ಕೆಳಗೆ ಇನ್ನೂ ಬೇರೆ ಕೆಲಸ ಅದಾವ ನಮಗೂ ಏನಿಲ್ಲ ಬಿಡ್ರಿ. ಓಡಿ ಕಡೆ ಹೋಗ್ಬೇಕಂತ ಐತಿ. ಜಲ್ದಿ ಬಂದ್ರೆ ಸಾಕು. ಬಿಸಿಲು ಭಾಳ ಕಡೆಯದೈತೆ. ಬಿಸಿಲು ನೋಡ್ರಿ, ಬಿಸಿಲು ನೆತ್ತಿ ಮ್ಯಾಗ ಬಂದ್ಬಿಟ್ಟೈತಿ. ಬಿಸಿಲು ಭಯಂಕರ ಸುಡಾದ್ಬಿಟ್ಟೈತಿ. ಅಲ್ಲಿ She moves like a map with no borders, a whisper caught in the wind. I see her boots at the corner cafe with a notebook and a grin. She's chasing skies I've never named while I stay in my lane. But something in the way she moves keeps pulling at my chain. Oh, ಸ್ವಲ್ಪ ಮರ್ಯಾದೆ ಇತ್ತು ನಮ್ದಿಲ್ಲಿ. ನಮ್ಮ ಬಂದಿದ್ವಿ ನಾವು ಊರಿಗೆ. ಇಲ್ಲೇ ದೊಡ್ಡ ಕಾಂಡ್ ಆಗೈತಿ. ವಿಡಿಯೋ ಮಾಡೋಕ್ಕಾಗಿಲ್ಲ. ನಾವು ನೋಡಿದ್ರೆ ಊರು ಬಿಟ್ಟು ದಾರಿ ತಪ್ಪಿ ಲೊಕೇಶನ್ ಹಾಕಿ ಒಂದು 25 ಕಿಲೋಮೀಟ್ರ್ ದೂರ ಹೋಗಿದ್ವಿ. ಮತ್ತು ಅಂತಿಂತು ಗೊತ್ತಾಯ್ತು. ಮನೋಜ್ ಹೇಳಿದ ಬಂದ್ವಿ. ಬರೋದಾರ್ಯಾಗ ಈ ಶಿವನ ಗಾಡಿ ಐತಲ್ಲ, ಇದು ಬಂದು ಬಿದ್ದುಬಿಡುತ್ತೆ. ಅದೊಂದು ಬಂದಾದ್ಮೇಲೆ ದುಗಿಸಿ ಲಾಸ್ಟಿಗೆ ಚಾಲೂ ಮಾಡಿ ಈಗ ಜಸ್ಟ್ ಬಂದ್ವಿ. ಟೈಮ್ 4:00 ಆಗೈತಿ. ಒಂದು 12 ಗಂಟೆಗೆ ಬಿಟ್ಟಿವಿ. ಈಗ 4:00ಗೆ ಮುಟ್ಟೇಣ ಅಂದ್ರೆ ಎಷ್ಟು ದೂರ ಹೋಗಿರ್ಬೋದು. ಮತ್ತು ಸ್ಪೀಡ್ ಮಾತ್ರ ಹಿಂಗೆ ಹೊಡೆದಾರ 100-150 ಸ್ಪೀಡ್. ಅದ್ರ ಬದಲಿ ನನಗೆ ಹೆದರಿಕೆ ಎತ್ತಿತ್ತು ನಂದು ಗಾಡಿ ತರ್ಸಿಂದ. ಅಂಥ ಭಯಂಕರ ಸ್ಪೀಡ್ ಹೊಡೆದಾರ. ಬಾಯಾಗ ಜೀವನ ಬಂದಿತ್ತು. ಹೆದರಿ ನಾ ಬರೋಂಗಿಲ್ಲಪ್ಪ, ನನ್ನ ಗಾಡಿ ತರಿಸ್ರಿ, ನಾ ಬರ್ತೀನಿ ಅಂತಂದ. ಹೋಗಿ ನನ್ನ ಗಾಡಿ ತೊಗೊಂಡ್ರೆ ಅವಾಗ ನಾನು ನನ್ನ ಗಾಡಿ ಹೊಡ್ಕೊಂತ ಬಂದೆ. ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ಬೇರಾಗಿಂದ. ಇನ್ನೊಮ್ಮೆ ಇವ್ರ ಗಾಡಿಯಾಗ ಹತ್ತಂಗೆ ಇಲ್ಲ. ನಾನು ಬಾಯಾಗ ಜೀವನ ತರಿಸಿದ್ರೆ ಈಗ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಲಾಸ್ಟ್ ಎಂಡ್ ಮಾಡ್ತೀವಿ. ಕಾಣತ್ತಿಲ್ಲ ಕಳ್ಳ 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 ಕಳ್ಳರು ನಾವೆಲ್ಲರೂ ಹಾಡಾಡ್ತಾನೆ. ಇಲ್ಲೇ ಊರಿಗೆ ಬಂದಿದ್ವಿ. ಕೋಳಿ ಚಿಳು ಕಟ್ದೆ ಅಷ್ಟೇ. ಇವತ್ತು ರಾತ್ರಿ ಹೊಡೆಯೋದೆ. ಎಣ್ಣೆ ನಮ್ದು ಇಲ್ಲ ಊಟ ನಮ್ದು. ಎಣ್ಣೆ ನಿಮ್ದು ಫುಲ್ ನೋಡಿ. ಫುಲ್ಲ ಸರಿ ಅಣ್ಣ, ಸರಿ
ಗಾಯ್ಸ್ ಎಲ್ಲರೂ ಫೋಟೋ ಶೂಟ್ ಹೊಡ್ಕೊಳತ್ತಿದ್ವಿ. ಕೋಳಿ ಹಿಡ್ಕೊಂಡ್ ಬಂದಿದ್ವಿ ಊರಾಗಿಂದ. ಕೋಳಿ ಹಿಡ್ಯಾಕ ಎಷ್ಟು ತಾಸು ಹತ್ತಿ ನಾವು ಹಿಡಿಯತ್ತ 2 ತಾಸು 2 ತಾಸು ಮಟ್ಟ ಈ ಜಂಗಲ್ರಾಗ ಕೋಳಿ ಹಿಡ್ಕೊಂಡು ನಿಂತೇವೆ. ಮೊದಲೇ ಮತ್ತೆ ಮಶಾನಗಟ್ಟಿ ಜಂಗಲ್. ಅಣ್ಣ ನನ್ನ ಕೈಲಿ ಆಗ್ತಾ ಇಲ್ಲ ನೋಡಿಲ್ಲ ರಗತ ನೋಡು ಬೂಟ್ದಾಗ ಸಿಟ್ಟಿಗಳ ಕೈ ಎಲ್ಲ ರಗತ. ಕೈ ನೋಡಿಲ್ಲ ನೋಡಿ ಸೀದಿಸ್ ಎಲ್ಲ ಕೈ ಯಾರ್ದಾವ್ ಕಾಣತಿಲ್ಲ. ಅದ ಇಲ್ಲಿ ಎಲ್ಲಿ ಚುಚ್ಚಿ ಕಾಣತ್ತವಲ್ಲ ಎಲ್ಲ ಕೈ ಹಿಡ್ದೈತಿ. ಫೋಟೋ ಶೂಟ್ ಮಾಡ್ಕೊಂಡು ಹೋಗ್ತಿದ್ವಿ. 2 ತಾಸಿಂದ ಈ ಜಂಗಲ್ರಾಗ ಕಾಡ್ಸೈತಿ. ಕಾಡಂದಿ ಟೈಪ್ ಎಲ್ಲ ನುಗ್ಗಿ ಹಿಡ್ದೇವು. ಮರಾಯ ಎಂತೆಂತ ಕಂಟೆ ಹೋಗ್ಸಿದ್ದು ಮರಾಯ. ಅಲ್ಲ ದೌದ್ ಪೌದ್ ಎಲ್ಲ ಹೋಗದ ಇಲ್ಲೇ ಮಶಾನಗಟ್ಟಿ ಐತಿ. ಮಶಾನಗಟ್ಟಿರಾಗ ಓಡಾಡ್ಸಿ 2 ತಾಸು ಓಡಾಡ್ತೈತಿ ಈ ಜಂಗಲ್ರಾಗ ಹಿಡ್ದು. ಮತ್ತೆ ನೋಡಿಲ್ಲ ನಮಗೆಲ್ಲ ಓಡಾಡ್ಸೈತಿ ಅದಕ್ಕೂ ದಮ್ಮತ್ತೈತಿ. ನೋಡು ಹೋಗಿ ಕುಂತದ ಓಡಾಡಕ ನನಗೂ ಚುಚ್ಚದ್ದು. ಅಲ್ಲೇ ಆತ್ಮೆ ನೀವು ಅಷ್ಟು ಕಂಟ್ಯಾಗ ಬಂದಿಲ್ಲ. ಶಿವ ನಾನು ಪ್ರೇಮೆ ಅಲ್ಲಿ ತಳಗ ಹೆಂಗ್ ಓಡಾಡಂಗ್ ಕೇಳದ್ರಿ ಹಿಂದಿಂದ ಹೋಗೋ ಮರೆ ನೋಡಿಲ್ಲ. ಈ ಸತಂ ಪಾರಕ್ಕಿದ್ ಪ್ರೇಮೆ ಅದ. ನೀ ಲೇಟಾಗಿ ಮಾಡಿದ್ದಿ ಅಂದ್ರೆ ಚುಚ್ಚಾದ ಇಲ್ಲಿ ನೋಡಿ ಕೈ ಹಿಂಗೆ ಚುಚ್ಚ ಚೊಕ್ಕ ಚುಚ್ಚ ದಮ್ ಹರ್ಸ್ಕೊಲಿಲ್ಲ ಅದ. ಇಂದು ಕೋಳಿ ಸಿಕ್ತ. ಈಗ ಹೋಗ್ತೇವೆ ಮನೆಗೆ. ಸಮಾಧಾನ ಅಂತ ರಾತ್ರಿ ಆಗಿತ್ತ. ಅಲ್ಲ ಇನ್ನೊಂದ್ಸಲ ಬಿಡೋಣ ಇನ್ನೊಂದು ಸ್ವಲ್ಪ ಬಿಡ್ತಿದ್ವಿ. ಕತ್ತಲ್ರಾಗ ಸಿಗಂಗೂ ಇಲ್ಲ ಅದ. ಈಗ ಮನೆಗೆ ಹೊಂಟೆ ಅಂತೂ ಮನೆಗ್ರ ಬಂದು ನಾವು ಕೋಳಿನೂ ಕೊಟ್ಟು ಅವ್ನ ಕಡೆ. ಆ ಕೋಳಿ ಭಾಳ ಕತ್ಲಾಗಿತ್ತು. ಸುಡುಗಾಡು ಗಟ್ಟಾಗ ಒಂದಿತ್ತು. ಹಿಡಿಯಾಕೆ ಒಂದು ಹೆದರಿಕೆ ಆಗ್ತಿತ್ತು. ಆ ಶಿವ್ಗೆ ಭಾಳ ಕೆಟ್ಟ ಬೈತಿದ್ದ ಮನೋಜ. ಆ ಮನೋಜಿನ ತಲೆ ಮೊದ್ಲು ಕರೆಕ್ಟ್ ಇಲ್ಲ. ಭಾಳ ರಾವದಾನ ಸಿಟ್ಟು ಭಾಳ ಬರುತ್ತೆ ಅವಂಗೆ. ಅದಕ್ಕೆ ಶಿವ ಹೆದರಿದ್ದ. ಅದಕ್ಕೆ ನಾನು ಕೇಶವ ಅಥವಾನಂದ ಶಿವು 4 ಮಂದಿ ಸೇರಿ ಗಂಟೆ ಹೋಗಿ ಜಗಳ ಮಾಡಿ ಕೋಳಿ ಮೈಗೆಲ್ಲ ಮುಳ್ಳು ಎಲ್ಲ ಹತ್ತಾವ. ಎಲ್ಲ ಕೋಳಿ ಹಿಡಿದು ಆಮೇಲೆ ಅಂತೂ ಲಾಸ್ಟಿಗೆ ಹುಬ್ಳಿಗೆ ಬಂದ್ವಿ. ಲೇಟ್ ಒಂದು ಭಾಳ ಆಗೈತಿ. ಅದಕ್ಕೆ ಇವತ್ತಿಗೆ ಇಷ್ಟ ಸಿಗೋಣ. ನೆಕ್ಸ್ಟ್ ಹೋಗ್ಬೇಕು.